ಅದು ಕೂಡ ಸಿಡಿ ಮಾಡಿದಾರಂತೆ. ಅವರು ಒಂದು ಅಂಕಿ ಸಂಖ್ಯೆ ಇಟ್ಟರು. ಅದ್ರ ಜೊತೆ ಇವತ್ತು ಪೇಪರ್ದಲ್ಲಿ ಬಂದೈತೆ ಹೈಕೋರ್ಟ್ ಜಡ್ಜ್ಗಳು ಕೂಡ ಅದರಲ್ಲಿ ಇದಾರಂತೆ. ಇದೊಂದು ಬಹಳ ಅಂದ್ರೆ ಬಹಳ ಗಂಭೀರವಾದ ವಿಷಯ. ಇದ್ರ ಬಗ್ಗೆ ಯಾವ ಒತ್ತಡದಲ್ಲಿ ಇದಾರೋ ಗೊತ್ತಿಲ್ಲ ಮುಖ್ಯಮಂತ್ರಿಗಳು. ಅದ್ರ ಬಗ್ಗೆ ನಾವು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ಇದನ್ನ ಎನ್ಕ್ವೈರಿ ಮಾಡ್ರಿ ಅಂತಂದ್ರೆ ಅದನ್ನ ಎನ್ಕ್ವೈರಿ ಅವರು ಮಾಡ್ಲಿಕ್ಕೆ ತಯಾರಿಲ್ಲ. ಗೃಹ ಸಚಿವರು ಕೂಡ ಸದನದ ಒಳಗೆ ಇದಕ್ಕೆ ಪೂರಕವಾಗಿ ಇದನ್ನ ನಾವು ಒಂದು ಹೈ ಲೆವೆಲ್ ಎನ್ಕ್ವೈರಿ ಮಾಡ್ತೇವೆ ಅಂತ ಹೇಳಿದ್ರು. ಆದ್ರೆ ಹೊರಗೆ ಬಂದ ಮೇಲೆ ನನಗೆ ಯಾವ್ದು ಕಂಪ್ಲೇಂಟ್ ಬಂದಿಲ್ಲ ಅಂತ ಹೇಳ್ತಾರ. ಅಂದ್ರೆ ಅವರು ಸದನದಿಂದ ಹೊರಗೆ ಬರೋತ್ತಿಗೆ ಅವ್ರ ಮೇಲೆ ಯಾವುದೋ ಒಂದು ಒತ್ತಡ ಬಂದಂಗೆ ಕಾಣಿಸ್ತದೆ. ಹಂಗಾಗಿ ಇದೊಂದು ಬಹಳ ಅಂದ್ರೆ ಬಹಳ ಗಂಭೀರವಾದ ವಿಚಾರ. ಇದ್ರ ಬಗ್ಗೆ ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್ನಿಂದ ಅಥವಾ ಸಿಬಿಐದಿಂದ ತನಿಖೆ ಆಗಬೇಕು ಅಂತ ನಮ್ದು ಒತ್ತಾಯ. ಸರ್, ನಿಮ್ಮ ವಿಪಕ್ಷ ನಾಯಕರು ಹೇಳ್ತಾ ಇದ್ರು ಸಿಎಂ ಕುರ್ಚಿಗಾಗಿ ಇಷ್ಟೆಲ್ಲ ಒಂದು ಟ್ರ್ಯಾಪ್ ಕೆಲಸ ನಡೆದಿದೆ ಅಂತ. ಹೌದು, ಈಗೇನು ಈಗ ಇದು ನಮ್ಗೆಲ್ಲರಿಗೂ ಕಾಣಿಸೋದು ಐತದು. ಇದೇನು ನಡೆದಿರೋದೆಲ್ಲ ಸಿಎಂ ಕುರ್ಚಿಗಾಗಿ ನಡೆದಿದೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಿದ್ದಂತ ವಿಷಯ. ಅದ್ರ ಜೊತೆ ಇವತ್ತು ದಲಿತರ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂತ ಈ ಸರ್ಕಾರ, ಹಿಂದುಳಿದವರ ಹೆಸರಿನಲ್ಲಿ ಬಂದಂತ ಸರ್ಕಾರ. ಸಿದ್ದರಾಮಯ್ಯರು ಮಾತೆತ್ತಿದ್ರ ಅಹಿಂದ ಅಹಿಂದ ಅಂತ ಹೇಳ್ತಾರ. ಆದ್ರೆ ಅವರು ಹಿಂದನ್ನು ಬಿಟ್ಟಿದಾರ. ಕೇವಲ ಅಲ್ಪಸಂಖ್ಯಾತರ ಮುಸಲ್ಮಾನರನ್ನು ಮಾತ್ರ ಹಿಡ್ಕೊಂಡಾರ. ಅವ್ರದ್ದು ಬಜೆಟ್ ಪೂರಾ ಸಾಬರ್ ಬಜೆಟ್ ಆಗೈತೆ. ಅದ್ರ ಜೊತೆ ಈಗ ಕಾಂಟ್ರಾಕ್ಟ್ ದಲ್ಲಿ ಕೂಡ 4% ರಿಸರ್ವೇಶನ್ ಕೊಡುವಂತ ಅಸಂವಿಧಾನಿಕ ಅಂಬೇಡ್ಕರ್ ಆಶಯಗಳಿಗೆ ವಿರುದ್ಧವಾಗಿ ಇವತ್ತು ಮುಸಲ್ಮಾನರಿಗೆ 4% ರಿಸರ್ವೇಶನ್ ಕಾಂಟ್ರಾಕ್ಟ್ ದಲ್ಲಿ ಕೊಡ್ತೇವೆ ಅಂತ ಏನ್ ಹೇಳ್ತಿದ್ದಾರೆ. ಅದ್ರ ವಿರುದ್ಧ ಕೂಡ ನಮ್ದು ಇಡೀ ರಾಜ್ಯಾದ್ಯಂತ. ಸರ್, ಇಷ್ಟೆಲ್ಲ ಗಂಭೀರ ವಿಚಾರಗಳ ಬಗ್ಗೆ ನಿಮ್ಗೆ ಅವಕಾಶ ಕೊಡ್ತಿಲ್ವಾ ಮಾತನಾಡೋದಕ್ಕೆ? ಸ್ಪೀಕರ್ ಅವರು ಸ್ಪೀಕರ್ ಅವರು ಅವರು ಸ್ಪೀಕರ್ ಇದ್ದವರು ಇಂಡಿಪೆಂಡೆಂಟ್ ಆಗಿ ಇರಬೇಕು. ಆದ್ರೆ ಅವ್ರ ಸ್ಪೀಕರ್ ಐತಲ್ಲ ಕಾಂಗ್ರೆಸ್ನ ಏಜೆಂಟ್ ಟೈಪ್ ವರ್ತನೆ ಮಾಡ್ತಿದ್ದಾರೆ. ಸರ್, ಆಮೇಲೆ ಪ್ರಮುಖವಾಗಿ ಈ ಒಂದು ವಿಚಾರದ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ರಿಯಾಕ್ಟ್ ಆಗಿದ್ದಾರೆ. ಮಾಡಿದ್ದುಣ್ಣ ಮಹಾರಾಯ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಸರ್, ನೀವು ಹಾಯ್ ಅಂತ ಹೇಳಿದ್ರೆ ಅವರು ಹಾಯ್ ಅಂತಾರೆ, ಅಂದ್ರೆ ಮಾಡಿದ್ದುಣ್ಣ ಮಹಾರಾಯ ಅಂತ. ಅಂದ್ರೆ ಈಗ ಯಾರು ಅದನ್ನು ಸಿಡಿ ಮಾಡಿದಾರ ಅದನ್ನ ಅವ್ರು ಸಮರ್ಥಿಸಿಕೊಳ್ತಿದಾರ. ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಹೌದು ಅದು ಹನಿ ಟ್ರ್ಯಾಪ್ ಮಾಡಿದ್ದು ಸರಿ ಅಂತ ಹೇಳ್ತಿದಾರ. ಹೇಳಿ, ಅವರು ಸ್ಪಷ್ಟವಾಗಿ ಹೇಳಿ ಏನಂತ. ಯಾಕೆ ಸರ್, ಈಗ ಸಚಿವರಿಗೆ ರಕ್ಷಣೆ ಇಲ್ವಾ ಈ ಒಂದು ಸರ್ಕಾರದಲ್ಲಿ? ಸಚಿವರಿಗೆ ರಕ್ಷಣೆ ಇಲ್ಲ ಈ ಸರ್ಕಾರದಲ್ಲಿ. ಕ್ಯಾಬಿನೆಟ್ ಸಚಿವರಿಗೆ ರಕ್ಷಣೆ ಇಲ್ಲ. ಸೊ ಇದು ಅರವಿಂದ್ ಬೆಲ್ಲದವರು ಈ ಹನಿ ಟ್ರ್ಯಾಪ್ ಪ್ರಕರಣದ ಬಗ್ಗೆ ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ತನಿಖೆ ಆಗಬೇಕು, ಇಲ್ಲ ಸಿಬಿಐ ತನಿಖೆ ಆಗಬೇಕು ಅನ್ನೋದು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸುಧೀರ್ ಜೊತೆ ಆನಂದ್ ನಂದಗೂಡಿ, ಪವರ್ ಟಿವಿ.